ಕರ್ನಾಟಕದಲ್ಲಿ ನನಸು ಭಾರಿ ಬೆಸ್ಟ್ ಆಗ್ಯದ್ರಿ. ಆನಂದ ಹೋಗ್ಲಿಕ್ಕ ಬರ್ಲಿಕ್ಕ ಬೀಗರು ಬರಲಿ ನೆಂಟರು ಬರಲಿ ಭಾರಿ ಖುಷಿಯಾಗ್ಯದ ನೋಡ್ರಿ. ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ, ಗ್ರಾಮೀಣ ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ಎಲ್ಲೆಲ್ಲೂ ಕೇಳಿಬರುವ ಗಾನನಾದಗಳ ಕಲರವ, ಇಲ್ಲಿಗೆ ಬರುವ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುವ ದೈವಿಕ ವಾತಾವರಣ. ಆಶ್ರಮದ 4 ಕಡೆಗಳಿಂದ ಕೇಳಿ ಬರ್ತಿರೋ ಸಂಗೀತ ಕಲಿಕೆಯ ಓಂಕಾರನಾದ. ಇದು ಕಂಡುಬರುವುದು ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ. ಉತ್ತರ ಕರ್ನಾಟಕ ಭಾಗದ ಜನಜೀವನದಲ್ಲಿ ಹಾಸು ಹೊಕ್ಕಾಗಿರುವ ಶ್ರದ್ಧೆ ಮತ್ತು ಭಕ್ತಿ ಕೇಂದ್ರ ಇದು. ದೇಹಿ ಅಂತ ಬರುವ ಅನಾಥರನ್ನ ತನ್ನ ಮಡಿಲಿಗೆ ಹಾಕಿಕೊಂಡು ವಾತ್ಸಲ್ಯದಿಂದ ಪೋಷಿಸಿ ಜೀವನ ರೂಪಿಸುವ ಮಮತಾಮಯಿ ಅನಿಸಿದೆ. ರಾಜ್ಯದ ಸಂಗೀತ ಕ್ಷೇತ್ರಕ್ಕೆ ಆಶ್ರಮ ನೀಡಿದ ಕೊಡುಗೆ ಅಪಾರ. ಅದರಲ್ಲೂ ಅಂಧ ಸಂಗೀತಗಾರರನ್ನ ಬೆಳೆಸಿ ಪ್ರೋತ್ಸಾಹಿಸಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯಿಸಿ ನಾಡಿನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಹಿರಿಮೆ ಈ ಪುಣ್ಯಾಶ್ರಮಕ್ಕಿದೆ. ಅಂಧ ಮಕ್ಕಳು ಅಂದರೆ ಇಲ್ಲಿನ ಶ್ರೀಗಳಾಗಿದ್ದ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳಿಗೆ ಎಲ್ಲಿಲ್ಲದ ಮಮಕಾರ. ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿರುವ ಸಂಗೀತ ಪ್ರಜ್ಞೆಗೆ ಅವಕಾಶ, ಪ್ರೋತ್ಸಾಹದ ಧಾರೆ ಎರೆದು ಅವರಲ್ಲಿನ ಪ್ರತಿಭೆಯನ್ನ ಪೋಷಿಸಿದ ಮಹಾಮಹಿಮರೆನಿಸಿದರು. ಪುಣ್ಯಾಶ್ರಮದ ಅಂಧ ಮಕ್ಕಳಲ್ಲಿ ಒಂದಾಗಿ ಬೆಳೆದು ಇಂದು ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಟ್ಟ ಹಲವರಲ್ಲಿ ಒಬ್ಬರು ನಾಗಪ್ಪ ಶಿರೋಳ ಕೂಡ. ಎಳೆಯ ಪ್ರಾಯದಲ್ಲೇ ತಾಯಿಯನ್ನ ಕಳ್ಕೊಂಡು ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ಹೆತ್ತ ತಂದೆಯಿಂದಲೇ ಕಡೆಗಣನೆಗೆ ಈಡಾಗಿ ಪುಣ್ಯಾಶ್ರಮದ ಬಾವಿಕಟ್ಟೆಯ ಪಾಲಾದವರು ನಾಗಪ್ಪ ಶಿರೋಳ. ನನ್ನ ತಂದೆ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಒಂದು ಬಾವಿ ಕಟ್ಟೆ ಇದೆ. ಹಿಂಗೆ ಬಿದ್ದರೆ ಬಾವಿ ಒಳಗೆ, ಹಿಂಗೆ ಬಿದ್ದರೆ ಬಾವಿ ಹೊರಗೆ. ಹಂಗೆ ನನ್ನನ್ನು ನಮ್ಮ ಅಪ್ಪ ಕುಂದರ್ಸಿ ಸಾಯಂಕಾಲ 7 ಗಂಟೆ ಆಗಿತ್ತು ಅಂತ ಹೇಳ್ತಾರೆ. ಸಂಜೆ ಆ ಒಂದು ಸಮಯದೊಳಗೆ ಬಾವಿ ಕಟ್ಟೆ ಮೇಲೆ ಕುಂದರ್ಸಿ ಹೋದಾಗ ನಾನು ಹತ್ಕೊಂತ ಕುಂತೆ. ಆವಾಗ ಗುರುಗಳು ಬೆಳಗಿನ ಜಾವ ಸಂಚಾರಕ್ಕಂತ ಬರ್ತಾರೆ. ನಾನು ಅಳೋದನ್ನು ಗುರುಗಳಿಗೆ ಕೇಳ್ತು. ಯಾವುದೋ ಒಂದು ಮಗು ಅಳ್ತಾ ಇದೆ, ಅದು ಯಾವ ಮಗು ನೋಡಪ್ಪ ಅಂತ ಹೇಳಿದಾಗ, ಸಣ್ಣ ಹುಡುಗ ಅದಾನ, ತಂದೆ ಅದಾನ, ತಾಯಿ ಇಲ್ಲ, ನೀವೇ ಜೋಪಾನ ಮಾಡಿರಿ ಅಂತೇಳಿ ಚೀಟಿ ಬರೆದಿಟ್ಟು ಹೋಗ್ಯಾರ ಅಂತ ಹೇಳಿದರು. ಆವಾಗ ರೇಡಿಯೋ ಪೇಪರ್ದೊಳಗೆ ಅನೌನ್ಸ್ ಮಾಡಿದರು. ಯಾರೂ ನನ್ನ ಮಗ ಅಂತ ಬರಲಿಲ್ಲ. ಎಲ್ಲ ನಾನು ಒಂದು ಹರಕ್ ಚಡ್ಡಿ, ಒಂದು ಹರಕ್ ಅಂಗಿ ಮೇಲೆ ನಾನು ಬಂದಂಥ ವ್ಯಕ್ತಿ. ಆವಾಗಿನ ಸಮಯದೊಳಗೆ ಗುರುಗಳು ನನ್ನನ್ನು ಎತ್ಕೊಂಡು ಹೀಗೆಲ್ಲ ಮುಖ ಎಲ್ಲ ಸ್ಪರ್ಶ ಮಾಡಿದರು. ಎಷ್ಟು ಚೆಂದ ಐತಲ್ಲ ಅಂತ ಅಪ್ಪ ಹೇಳಿದರು. ಇದನ್ನು ನಾವು ಶಿವನೇ ಕಲ್ಪಿಸಿಕೊಟ್ಟಿದ್ದಾನೆ, ನಾವು ಜೋಪಾನ ಮಾಡೋಣ ಅಂತ ಹೇಳಿ ಆವಾಗ ಜೋಪಾನ ಮಾಡಲಿಕ್ಕೆ ಹತ್ತಿದ್ರು. ಬಾವಿಕಟ್ಟೆ ಮೇಲೆ ಶ್ರೀ ಪುಟ್ಟರಾಜ ಗವಾಯಿ ಅವರಿಗೆ ಆಕಸ್ಮಿಕವಾಗಿ ದೊರೆತ ನಾಗಪ್ಪ ಆಶ್ರಮದಲ್ಲೇ ಆಶ್ರಯ ಪಡೆದ್ರು. ಶ್ರೀಗಳ ನೆಚ್ಚಿನ ಶಿಷ್ಯರಾದ್ರು.
4ನೇ ವರ್ಷದಲ್ಲೇ ಇವರ ಸಂಗೀತ ಕಲಿಕೆಗೆ ಶ್ರೀಗಳು ಶ್ರೀಕಾರ ಬರೆದರು. ಶ್ರೀಗಳ ಅಂತಃಕರಣ ಮಮಕಾರವನ್ನ ಅನುದಿನ ನೆನೆಯುವ ನಾಗಪ್ಪ ಶಿರೋಳ ಭಾವುಕರಾಗ್ತಾರೆ. ಗುರುಕುಮಾರ ಪಂಚಾಕ್ಷರೀಶ್ವರ, ಗುರುಕುಮಾರ ಪಂಚಾಕ್ಷರೀಶ್ವರ, ಸುಜ್ಞಾನವು ಶಾಂತಿಯ ಮೂಲ, ಸುಜ್ಞಾನವು. ಗುರುಗಳು ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಇದ್ರು ಅಂತಂದರೆ, ನಾಗೂ ಅನ್ಲಾರ್ದ ನನಗೆ ಮಾತಿದ್ದಿದ್ದಿಲ್ಲ ಅಪ್ಪರು. ಅಷ್ಟು ನನ್ನ ಮೇಲೆ ಪ್ರೀತಿ, ಆ ಒಂದು ವಾತ್ಸಲ್ಯ ನನಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಪೂಜೆ ಮುಗಿದ ತಕ್ಷಣ ನಾಗೂ ಎಲ್ಲದನ್ನು ಕರಿ ಅಂತನವರು. ಬೆಳಿಗ್ಗೆ ಪೂಜೆಗೆ ಕುಂತಾಗ ನಾಗೂ ಹಾಡಬೇಕು, ನಾಗೂ ಎಲ್ಲದ ನಾವು ಹಾಡಕ್ಕೆ ಬಂದಿಲ್ಲಲ್ಲ, ಸೇವಕ್ಕೆ ಬಂದಿಲ್ಲಲ್ಲ ಅಂತನವರು. ಹಿಂಗೆ ನನ್ನ ಮೇಲೆ ಒಂದು ಭಾಳ ಒಂದು ಪ್ರೀತಿ ಇತ್ತು. ಆ ಪ್ರೀತಿ ಯಾ ಹಡದ ತಂದೆ ತಾಯಿಗೂ ಸಿಗೋದಿಲ್ಲ ಅಂತ ಪ್ರೀತಿಯನ್ನು ನಮ್ಮ ಅಪ್ಪರು ತೋರಿಸ್ತಿದ್ರು. ಕೊನೆಗೆ 1900 ನನಗೆ ಜಾತಿ ಯಾವ್ದು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸಿಂದಗಿ ಪಟ್ಟಾಧ್ಯಕ್ಷರನ್ನು ಕರೆಸಿ ಅವಾಗ ನಾಗಯ್ಯ ಅಂತ ನಾಮಕರಣ ಮಾಡಿದರು. ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ನಾಗಪ್ಪ ಅವರು ಆಶ್ರಮದಲ್ಲೇ ಸಂಗೀತಾಭ್ಯಾಸ ಮಾಡುತ್ತಲೇ ವಿದ್ವತ್, ವಿಶಾರದ, ಅಲಂಕಾರ್ ಪದವಿ ಪಡ್ಕೊಂಡ್ರು. ಕಲಿಸಿದರು ಅದು ಬರುವಾಗಲ್ಲ, ದಯಗುಣವು ಅದು ಕಲಿಸುವುದಲ್ಲ, ದಯಗುಣವು. 88ನೇ ಇಸ್ವಿ 87ನೇ ಇಸ್ವಿಗೆ ಜೂನಿಯರ್ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಒಂದು ಜೂನಿಯರ್ ಗ್ರೇಡ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನಾನು ಸಂಗೀತ ಪರೀಕ್ಷೆಯನ್ನು ಗಳಿಸಿದೆ. ಅದು ಗುರುಗಳ ಪ್ರೀತಿಗೆ ಪಾತ್ರನಾದೆ. 89ಕ್ಕೆ ನಾನು ಸಂಗೀತ ಸೀನಿಯರ್ ಗ್ರೇಡ್ ಆದರೆ ಪ್ರೈಮರಿಗೆ ಅಪಾರ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹೀಗಾಗಿ ನಾನು ಸೀನಿಯರ್ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡೆ. ಅದು ಕೂಡ ರಾಜ್ಯಕ್ಕೆ ಪ್ರಥಮ ರ್ಯಾಂಕು. ವಿದ್ವತ್ತು ಈಗ ಅದು ಮಾಸ್ಟರ್ ಆಫ್ ಮ್ಯೂಸಿಕ್ ಅಂತ ಕನ್ಸರ್ಟ್ ಆಗಿದೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ. ಎಲ್ಲ ಯೂನಿವರ್ಸಿಟಿ ಒಳಗೂ ಮಾಸ್ಟರ್ ಆಫ್ ಮ್ಯೂಸಿಕ್ ಅಂತ ಕನ್ಸರ್ಟ್ ಆಗಿದೆ. ಅದಕ್ಕೆ ಅದು ವಿದ್ವತ್ ಪರೀಕ್ಷೆಯನ್ನು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನಾನು ಗಳಿಸಿ ಪೂಜ್ಯ ಗುರುಗಳ ಕೀರ್ತಿಗೆ ನಾನು ಪಾತ್ರನಾಗಿದ್ದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದರ ಮಧ್ಯೆಯೇ ಶ್ರೀಗಳ ಸಲಹೆಯ ಮೇರೆಗೆ ಬಾಹ್ಯ ವಿದ್ಯಾರ್ಥಿಯಾಗಿ SSLC ಮತ್ತು PUC ಪೂರೈಸಿಕೊಂಡ್ರು. 1994ರಲ್ಲಿ ಇಟ್ನಾಳ್ ಪ್ರಾಥಮಿಕ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ನಾಗಪ್ಪ ಅವರು 2009ರಿಂದ ಪ್ರೌಢಶಾಲಾ ಶಿಕ್ಷಕರಾಗಿ ಗದಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ಶಿಕ್ಷಕರೆನಿಸಿ ವಿದ್ಯಾರ್ಥಿಗಳು ಹಾಗೂ ಸಹ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ನಮ್ಮ ಶಾಲೆಯಲ್ಲಿ ಬಂದ ನಂತರ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಗಳಿಸಿದ್ದಾರೆ. ಸರಳ ಸಜ್ಜನಿಕೆ ಉಳ್ಳವರು. ನಮ್ಮ ಶಿಕ್ಷಕ ವೃಂದದಲ್ಲಿ ಎಲ್ಲರೊಂದಿಗೆ ಬೆರೆತು ನಗುವಿನಲ್ಲೇ ಒಂದು ತಮ್ಮ ಎಲ್ಲರೊಂದಿಗೆ ಬೆರೀತಾರೆ. ಶಿಕ್ಷಕ ವೃತ್ತಿಯಷ್ಟೇ ಅಲ್ಲದೆ ಪ್ರತಿದಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ. ಆಶ್ರಮದ ಪೀಠಾಧಿಪತಿ
ಕಲ್ಲಯ್ಯಜ್ಜ ಅವರಿಗೂ ಸಂಗೀತದ ಪಾಠ ಬೋಧಿಸುವ ಪವಿತ್ರ ಕಾರ್ಯ ನಿರ್ವಹಿಸುತ್ತಿದ್ದಾರೆ ನಾಗಪ್ಪ ಶಿರೋಳ. ಒಳ್ಳೆ ಪ್ರತಿಭಾವಂತರು. ಇಲ್ಲಿ ಸುಮಾರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸುಮಾರು ವರ್ಷದ ಪಾಠ ಶಿಕ್ಷಕರಾಗಿ ಅಧ್ಯಾಪಕರಾಗಿ ಒಳ್ಳೆಯ ಒಂದು ಪಾಠ ಹೇಳ್ಕೊಂಡು ಸಾಕಷ್ಟು ಮಂದಿನೂ ಅವರು ತಯಾರು ಮಾಡಿದ್ದಾರೆ. ಹಾಗೂ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಕಲ್ಲಯ್ಯನವರಿಗೂ ಸಂಗೀತ ಅಭ್ಯಾಸವನ್ನು ನೀಡಿದ್ದಾರೆ. ಹಲವಾರು ಕಡೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆಶ್ರಮದಲ್ಲಿ ಇದುವರೆಗೂ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೋಧಿಸಿದ ಶಿರೋಳ ಅವರ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಾಗಪ್ಪ ಅವರ ಹೆಸರು ಉಳಿಸಿದ್ದಾರೆ. ನಮ್ಮ ನಾಗಯ್ಯ ಸರ್ ಅವ್ರ ಕಡೆಯಿಂದ ನಾವು ಸಾಕಷ್ಟು ಕಲ್ತಿದ್ದೀವಿ. ನಮ್ಮನ್ನೆಲ್ಲ ಅವರು ತಮ್ಮ ಸ್ವಂತ ಮಕ್ಕಳ ಥರ ನೋಡಿಕೊಂಡು ಅಷ್ಟೇ ನಮಗೆ ನಮ್ಮ ಮಟ್ಟಿಗೆ ಬಂದು ನಮಗೆ ಒಳ್ಳೆಯ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಹೋದ ವರ್ಷ ಅಸ್ಸಾಂದಲ್ಲಿ ನಡೆದ ಯುವಜನೋತ್ಸವ ಕ್ರೀಡಾ ಇಲಾಖೆ ವತಿಯಿಂದ ನಡೆದ ಯುವಜನೋತ್ಸವದಲ್ಲಿ ರಾಷ್ಟ್ರಮಟ್ಟದಲ್ಲಿ 3ನೇ ಪ್ರಶಸ್ತಿ ಬಂತು ನನಗೆ. ಅದು ಗುರುಗಳು ಹೇಳಿದ ವಿದ್ಯೆಯಿಂದ ಅನ್ಲಿಕ್ಕೆ 2 ಮಾತು ಇಲ್ಲ. ಆಮೇಲೆ ನನ್ನ ಜೊತೆ ಇನ್ನೊಬ್ಬರು ಅಶ್ವಿನಿ ಅಂತೇಳಿ ಅವರು ಗುರುಗಳ ಕಡೆ ಅಭ್ಯಾಸ ಮಾಡಿದವರು. ಅವರಿಗೂ ನನಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನನಗೆ 2 ಚಿನ್ನದ ಪದಕ ಹಾಗೂ ಅವರಿಗೆ 1 ಚಿನ್ನದ ಪದಕ ಬಂತು. ಹೀಗೆಲ್ಲ ನಮ್ಮ ಗುರುಗಳು ಶ್ರೀ ನಾಗಪ್ಪ ಶಿರೋಳ ಅವರು ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡೋದಲ್ಲದೆ ಹಂಪಿ, ಚಾಲುಕ್ಯ, ಲಕ್ಕುಂಡಿ ಉತ್ಸವ, ದಸರಾ ಮಹೋತ್ಸವ, ವಿಶ್ವ ಕನ್ನಡ ಸಮ್ಮೇಳನ ಹೀಗೆ ಹಲವು ಉತ್ಸವಗಳಲ್ಲಿ ತಮ್ಮ ಗಾಯನದಿಂದ ಸಂಗೀತಾಸಕ್ತರ ಮನತಣಿಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆ ಗುರುತಿಸಿ ಜಿಲ್ಲಾಡಳಿತ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. 2012ರಲ್ಲಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು 2014ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಲ್ಲದೆ ವೀರೇಶ್ವರ ಪುಣ್ಯಾಶ್ರಮದಿಂದ ಹಾನಗಲ್ಲ ಕುಮಾರ ಶ್ರೀ ಪ್ರಶಸ್ತಿ ಪಡೆದ ಗೌರವ ಇವರದ್ದಾಗಿದೆ. ಪತ್ನಿ ಮಕ್ಕಳೊಂದಿಗೆ ತುಂಬು ಕುಟುಂಬದೊಂದಿಗೆ ವಾಸಿಸುತ್ತಿರೋ ಇವರು ಆಶ್ರಮದ ಮಕ್ಕಳು ಕೂಡ ತಮ್ಮ ಮಕ್ಕಳೇ ಅಂತ ಭಾವಿಸಿ ಸಂಗೀತ ಶಿಕ್ಷಣ ನೀಡುವಲ್ಲಿ ತೃಪ್ತಿ ಕಾಣ್ತಿದ್ದಾರೆ. ಜಗತ್ ಜಾನೋ ಸುಗರ ಚತರ ಭಯ ಮಾನೆ ಮಗ ಮರಗ